ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಕಿಚನ್ ಅಲ್ಲಿ ಯಾರಿದ್ದಾರೆ ಅಂತ ಅಮ್ಮ ಇದ್ದಾರೆ. ಸೊ ಎಲ್ಲ ಅಡಿಗೆ ಅಮ್ಮ ಮಾಡ್ತಾರೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ನೀವು ನೋಡ್ತಾ ಇರ್ಬೋದು ಇದೇನು ತಿಂಡಿ ಅಂತ. ಇದು ಕೈಯಲ್ಲಿ ಮಾಡುವ ಇಡೀ ಗೋಧಿ ದೋಸೆ ಅಥವಾ ಹೋಲ್ ವೀಟ್ ದೋಸೆ. ಬನ್ನಿ ಇದನ್ನ ಹೇಗೆ ಮಾಡುದು ಅಂತ ನೋಡುವ. ಗೋಧಿ ದೋಸೆ ರೆಡಿ ಮಾಡ್ತಾ ಇದ್ದೇನೆ. ಈಗ ನಾಲ್ಕು ಗ್ಲಾಸ್ ತಕ್ಕೊಂಡಿದ್ದೇನೆ ಗೋಧಿ. ಅಂದರೆ ಇದು ಒಳ್ಳೆ ಗೋಧಿ. ಕೆಲವು ಕಸ ಅದರಲ್ಲಿ ಅದರ ಬೀಜ, ಕೊಟ್ಟಿರುವ ಬೀಜ ಎಲ್ಲ ಇರ್ತದೆ, ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ. ಇದಾದರೆ ಒಳ್ಳೆ ಗೋಧಿ, ಇದೆಂತ ಇಲ್ಲ. ಹಾಗೆ ಈಗ ತೊಳಿತಾ ಇದ್ದೇನೆ. ಎಷ್ಟೊತ್ತು ನೆನೆ ಹಾಕಿದ್ದೀರಾ? ಒಂದು 2 ಗಂಟೆ. 2 ಗಂಟೆ 6 ಗಂಟೆಗೆ ಹಾಕಿದ್ದೇನೆ. ಈಗ 8 ಗಂಟೆ ಆಯಿತು. ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ಹೆಚ್ಚು ತೊಂದಿಲ್ಲ. ಅದರ ಮುಂದಿನ ದಿವಸ ಹಾಕಿದರೆ ಅದು ಗೋಧಿ ಕಡ್ದಾಗ ನಮಗೆ ಕಾವಲಿಯಲ್ಲಿ ಹಾಕ್ಲಿಕ್ಕೆ ಬರುವುದಿಲ್ಲ. ಅಂದರೆ ಅದು ನೂಲಿನಾಗ ಇರ್ತದೆ. ಎಷ್ಟು ಒಂದು 4 ಸತಿ ತೊಳಿಬೇಕಾ? 3-4 ಸಲ ಸಾಕು. ಇದರಲ್ಲಿ ಎಂಥದ್ದು ಇಲ್ಲ, ಕಸವು ಯಾವುದು ಎಂತ ಇಲ್ಲ, ಧೂಳು ಇಲ್ಲ. ಧೂಳೆಲ್ಲ ಇದ್ದರೆ ಒಮ್ಮೆ ಗ್ಯಾಸಿಗೆ ಹಾಕಿ ಅದನ್ನು ಕ್ಲೀನ್ ಮಾಡಿದರೆ ಒಳ್ಳೆಯದು. ಮಿಕ್ಸಿ ಮಾಡುವ. ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ಮತ್ತು 4 ಗಾಂಧಾರಿ ತಗೊಂಡಿದ್ದೇನೆ. ಒಳ್ಳೆ ದೋಸೆಗೆ ಒಳ್ಳೆ ಪರಿಮಳ ಬರ್ತದೆ ತೆಂಗಿನಕಾಯಿ ಮತ್ತು ಗಾಂಧಾರಿ ಹಾಕಿದ್ರೆ. ಅದು ಹುಯ್ಲಿಕ್ಕೆ ಕಷ್ಟ ಆಗುದಿಲ್ಲ? ದೋಸೆ ಹುಯ್ಲಿಕ್ಕೆ ಕಷ್ಟ ಎಂತ ಹೌದು, ದೋಸೆ ಹೊಳ್ಲಿಕ್ಕೆ ಒಳ್ಳೆದಾಗ್ತದೆ. ಅಂದರೆ ಅದರ ತೆಂಗಿನಕಾಯಿ ಪಸೆ ಇರ್ತದಲ್ಲ, ಅಲ್ಲ ಎಣ್ಣೆಯ ಪಸೆ ಇರ್ತದೆ. ಕಡೆದಂತ ಗೋಧಿಯನ್ನು ಈಗ ಹಾಕ್ತಾ ಇದ್ದೇನೆ. ತುಂಬಾ ಸಣ್ಣ ಆಗ್ಬೇಕಾ? ಇನ್ನು ಸ್ವಲ್ಪ ಆದ್ರೂ ಆದ್ರೆ ಇಷ್ಟದಾದ್ರೆ ಧಾರಾಳ ಸಾಕು. ಇನ್ನೂ ಸ್ವಲ್ಪ ನೊಂಪಾದ್ರೆ ತೆಳ್ಳಗೆ ಹಚ್ಚಲಿಕ್ಕೆ ಬರ್ತದೆ ದೋಸೆ. ನಾವೀಗ ಗೋಧಿಗೆ 1 ಪಂಜರ ತೆಗ್ದಾಯ್ತು. ಇನ್ನು ನೆಕ್ಸ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ, ಸ್ವಲ್ಪ ಗಾಂಧಾರಿ ಅಥವಾ ಹಸಿಮೆಣಸು ಆಗ್ಬೋದು. ಎಷ್ಟು ಅರ್ಧ ಗಡಿ ಹಾಕಿದ್ದೀರಾ? ಅರ್ಧ ಗಡಿ ಹಾಕಿದ್ದೇನೆ. ಎಷ್ಟು? 4 ಗ್ಲಾಸಿಗೆ? ಒಂದು ನಮ್ಮ ಅಂದಾಜಿಗೆ ಹಾಕೋದು. ಎಂತಿಷ್ಟೇ ಅಳತೆಯಲ್ಲಿ ಏನಾಗಬೇಕು ಅಂತ ಇಲ್ಲ. ಹೆಚ್ಚು ಕಡಿಮೆ ಆದ್ರೆ ಎಂತ ಆಗುದಿಲ್ವಾ? ಎಂತ ಆಗೋದಿಲ್ಲ. ಒಳ್ಳೆ ದೋಸೆಗೆ ಒಳ್ಳೆ ಪರಿಮಳ ಬರ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ. ಗೋಧಿ ಕಡ್ದಾಯ್ತು. ಈಗ ಇಷ್ಟು ಹಿಟ್ಟು ನೋಡಿ, 4 ಗ್ಲಾಸ್ ಗೋಧಿ ಹಾಕಿದ್ದೇನೆ ನಾನು. ಇಷ್ಟು ಹಿಟ್ಟು ಆಯಿತು. ಅದಕ್ಕೆ ಇದನ್ನ ಎಲ್ಲ ಮಿಕ್ಸ್ ಒಮ್ಮೆ. ಉಪ್ಪು ಅರಿಬೇಕಾದ್ರೆ ಹಾಕಿದ್ದೇನೆ. ಉಪ್ಪು, ತೆಂಗಿನಕಾಯಿ, ಬೇವಿನ ಸೊಪ್ಪು, ಸ್ವಲ್ಪ ಮೆಣಸು. ನಾನಿಲ್ಲಿ ಗಾಂಧಾರಿ ಹಾಕಿದ್ರಿ, ಇಲ್ಲಿ ಹಸಿಮೆಣಸು ಆಗ್ಬೋದು. ನೀರು ಬೇಕು ಅದಕ್ಕೆ? ಸ್ವಲ್ಪ ನೀರು ಹಾಕುವ. ಮತ್ತೆ ಬೇಕಿದ್ರೆ ದೋಸೆ ಹೊಯ್ಯುವಾಗ ನೋಡಿಕೊಂಡು ಹಾಕಬೇಕು. ಜಾಸ್ತಿ ನೀರಾದ್ರೆ ಅದು ತೆಳ್ಳಗೆ ಹಚ್ಚಲಿಕ್ಕೆ ಬರೋದಿಲ್ಲ. ಕೈಯಲ್ಲಿ ಹತ್ತಿಸುದಾ? ಕೈಯಲ್ಲಿ ಹತ್ತಿಸ್ತಾ ಇದ್ದೇನೆ. ತುಂಬಾ ಎಣ್ಣೆ ಹಾಕ್ಬಾರ್ದಲ್ಲ ಕಾವಲಿಗೆ? ತುಂಬಾ ಎಣ್ಣೆ ಹಾಕೋದು ಬೇಡ. 1 ದೋಸೆ ಬಿಟ್ಟು 1 ದೋಸೆ ಹಾಕಿದ್ರೆ ಸಾಕು. ತುಂಬಾ ಎಣ್ಣೆ ಹಾಕಿದ್ರೆ ಅದು ಎದ್ದು ಬರ್ತದೆ ದೋಸೆ ಆಯಿಲಿಗೆ. ಇದು ಮೇಲೆ ಬರ್ಲಿಕ್ಕೆ ಏನು ಕಷ್ಟ ಆಗುದಿಲ್ಲ, ಅದ ಕಾರಣ ತುಂಬಾ ಎಣ್ಣೆ ಹಾಕುದು. ಗೋಧಿಗೆ ಜಾಸ್ತಿ ಎಣ್ಣೆ ಬೇಕಾಗುದಿಲ್ಲ. 1 ದೋಸೆ ಬಿಟ್ಟು 1 ದೋಸೆ ಹಾಕಿದ್ರೆ ಸಾಕು. 2 ದೋಸೆಗೆ ಹಾಕಿದ್ರೆ ಎಂತ ಆಗುದಿಲ್ಲ, ಆದ್ರೆ ಕಾವಲಿಗೆ ಹಾಳಾಗ್ತದೆ ಅಂತ. ಇದಕ್ಕೆ ತುಪ್ಪ ಹಾಕಿ ತಿನ್ಬೇಕು. ಈಗ ಇದು ಆರ್ತಾ ಇದೆ ಅಲ್ವಾ? ಈಗ ಆರ್ತಾ ಇದೆ ನೋಡಿ. ಇದಕ್ಕೆ ಎಂತ ಕಾಂಬಿನೇಷನ್? ಚಟ್ನಿ ಅಥವಾ ಬೆಲ್ಲ. ಬೆಲ್ಲ ಬೆಸ್ಟ್ ಆಗ್ತದೆ. ಓಕೆ, ಬೇರೆಂತ ಬೇಕಾಗುದಿಲ್ಲ, ಚಟ್ನಿ ಒಳ್ಳೆದಾಗ್ತದೆ. ವಾವ್. ಈ ತರ ಕಾವಲಿಗೆಯಲ್ಲಿ ಆಕ್ಚುಲಿ ದೋಸೆ ಕೈಯಲ್ಲಿ ಹತ್ತಿಸ್ಲಿಕ್ಕೆ ಈಸಿ ಆಗತ್ತೆ. ಇದು ನಾನು ಚಪಾತಿ ಮಾಡೋಕೆ ಯೂಶಲಿ ಯೂಸ್ ಮಾಡೋದು. ಇದನ್ನು ಕೈಯಲ್ಲಿ ಹತ್ತಿಸಿದ್ರೆ ಈ ಕಾವಲಿಗೆ ಯೂಸ್ ಮಾಡೋದು ತುಂಬಾ ಒಳ್ಳೇದಾಗತ್ತೆ. ತೆಳ್ಳಗೆ ಬರುತ್ತೆ, ರೋಸ್ಟ್ ಆಗಿ ಬರುತ್ತೆ. ನಾವು ದೋಸೆ ಹುಯ್ಯುವಾಗ ಫ್ಲೇಮ್ ಸಣ್ಣ ಮಾಡಬೇಕು, ಇಲ್ಲದ್ರೆ ಹೊತ್ತಿ ಹೋಗ್ತದೆ. ಆಮೇಲೆ ದೋಸೆ ಹುಯ್ದಾದ ಮೇಲೆ ದೊಡ್ಡ ಮಾಡಿ ಆಮೇಲೆ ಅದಕ್ಕೆ ಮೇಲಿಂದ ತುಪ್ಪ ಹಾಕಬೇಕು. ಸ್ವಲ್ಪ ಆರ್ಬೇಕು ಅದು, ಆಗ ಪರಿಮಳ ಟೇಸ್ಟ್ ಆಗಿರ್ತದೆ ದೋಸೆ. ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಕಿಚನ್ ಅಲ್ಲಿ ಯಾರಿದ್ದಾರೆ ಅಂತ ಅಮ್ಮ ಇದ್ದಾರೆ. ಸೊ ಎಲ್ಲ ಅಡುಗೆ ಅಮ್ಮ ಮಾಡ್ತಾರೆ. ಇವತ್ತು ಗೋಧಿ ದೋಸೆ ಆಯಿತು. ನೆಕ್ಸ್ಟ್ ಯಾವ ರೆಸಿಪಿ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಟೇಸ್ಟ್ ಮಾಡಿ, ನೀವು ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.